ಹಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ದಿನ್ನೂರು ಗ್ರಾಮದ ಸುಕನ್ಯಾ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊದಲೇ ಮಾತುಕತೆ ನಡೆಸಿದಂತೆ 2ನೇ ಅವಧಿಯ ಅಧ್ಯಕ್ಷ ಚುನಾವಣೆಯಲ್ಲಿ 2.5 ವರ್ಷದ ಅವಧಿಗೆ ಅಧ್ಯಕ್ಷ ಪಟ್ಟಕ್ಕೆ ಇಬ್ಬರು ಒಪ್ಪಂದ ಮಾಡಿಕೊಂಡಿದ್ದು, ಈ ಹಿಂದೆ ಅಧ್ಯಕ್ಷತೆಯಾಗಿ ಆಯ್ಕೆಯಾಗಿದ್ದ ಗೌಚೇನಹಳ್ಳಿ ಸರಸ್ವತಿ ಕಿಟ್ಟಿ ಅವರು ರಾಜೀನಾಮೆ ಕೊಟ್ಟು ಉಳಿದ ಅವಧಿಗೆ ದಿನ್ನೂರು ಸುಕನ್ಯಾ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಅನಿಲ್ ಘೋಷಣೆ ಮಾಡಿದ್ದಾರೆ. ಮೊದಲ ಬಾರಿಗೆ ನರೇಂದ್ರ ಮೋದಿಜಿ ಅವರಿಗೆ, ಪ್ರಧಾನಮಂತ್ರಿ ಅವರಿಗೆ ಮತ್ತು ಡಾಕ್ಟರ್ ಕೆ ಸುಧಾಕರ್ ಸಂಸದರು ಹಾಗೂ ಮಾಜಿ ಸಚಿವರು ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮದು ಇದು ಕಳವಾರ ಮತ್ತು ದಿನ್ನೂರು ಗ್ರಾಮದ ಮತದಾರರಿಗೆ ಮೊದಲ ಬಾರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೆ ಗೆಲ್ಲಿಸಿದ್ದಕ್ಕೆ ಇವತ್ತು ನಾವು ಸುಕನ್ಯಾ ಮೂರ್ತಿ ಅಂತಂದ್ಬಿಟ್ಟು ನಾವು ಅಧ್ಯಕ್ಷ ಆಗೋದಕ್ಕೆ ಕಾರಣ. ಅದಾದ ನಂತರ ಮತ್ತು ನಮ್ಮ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ಶಿವಕುಮಾರ್ ಅಣ್ಣರು ಮತ್ತು ಆಮೇಲೆ ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವರಿಬ್ಬರ ನೇತೃತ್ವದಲ್ಲಿ, ಯುವ ಮುಖಂಡರು ಇಬ್ಬರು ನೇತೃತ್ವದಲ್ಲಿ ಹಾಗೂ ನಮ್ಮ ಸುಧಾಕರ್ ಸರ್ ಅವರ ಅನುಮತಿ ಮೇರೆಗೆ ನಮ್ಮನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ನಾವು ಯಾವುದೇ ರೀತಿಯಂಥ ಇವ್ರಿಗೆ ಕೆಟ್ಟ ಹೆಸರು ಬರೋ ಥರ, ಯಾವುದೇ ರೀತಿಯ ನಮ್ಮ ಮುಖಂಡರಿಗೆ ಕೆಟ್ಟ ಹೆಸರು ಬರೋ ಥರ ಮತ್ತು ನಮ್ಮ ಸಾಹೇಬ್ರಿಗೆ ಕೆಟ್ಟ ಹೆಸರು ಬರೋ ಥರ ನಾವು ನಡ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ಎಲ್ಲ ಮೆಂಬರ್ಗಳನ್ನ ಮತ್ತು ಯಾವುದೇ ಆಗದಂತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 22 ಜನ ಮೆಂಬರ್ಗಳಿದ್ದಾರೆ. ಎಲ್ಲರನ್ನೂ ಒಂದೇ ಸಮನಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಂತೆ ನಾವೆಲ್ಲರೂ ಅನುಸರಿಸ್ಕೊಂಡು ಏನೇ ಅಭಿವೃದ್ಧಿ ಇದ್ದರೂ ನಾವಿಬ್ಬರು ಕೂತು ಚರ್ಚೆ ಮಾಡಿಕೊಂಡು ಹೊಂದಾಣಿಕೆಯಿಂದ ತೆಗೆದುಕೊಂಡು ಹೋಗ್ತೀವಿ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬೆಂಬಲಿತರು ದಿನ್ನೂರು ಸುಕನ್ಯಾ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಿದ್ದಂತೆ ಅಭಿಮಾನಿಗಳು ಗೆದ್ದ ಅಭ್ಯರ್ಥಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು, ಜೆಡಿಎಸ್, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.